ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಆಪ್ ಮೂಲಕ ನಾವು ಮನೆ ಮನೆಯ ಸಮೀಕ್ಷೆಯನ್ನ ಮಾಡಬೇಕಾಗಿದೆ. ಆ ಮೊಬೈಲ್ ಆಪ್ ಅನ್ನ ಯಾವ ರೀತಿ ಬಳಸ್ತಕ್ಕಂಥದ್ದು, ಮತ್ತೆ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನ ಸಬ್ಮಿಟ್ ಮಾಡಬೇಕು ಎಂಬತಕ್ಕಂಥ ವಿಧಾನವನ್ನ, ಒಟ್ಟಾರೆ ಈ ಆಪ್ ಅನ್ನ ಯಾವ ರೀತಿ ಬಳಸಬೇಕು ಎಂಬತಕ್ಕಂಥ ವಿಚಾರವನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ಈ ಒಂದು ಮನೆ ಸಮೀಕ್ಷೆ ಇದೇ ತಿಂಗಳ 22ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೂ ಕೂಡ ಈ ಸಮೀಕ್ಷೆ ನಡೆಯುತ್ತೆ. ಮೊಬೈಲ್ ಮೂಲಕ ನಾವು ಸಮೀಕ್ಷೆಯನ್ನ ಮಾಡಬೇಕಾಗಿದೆ. ನೋಡಿ, ಸಮೀಕ್ಷಕರು ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ ನಂತರ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಮಾಡಿಕೊಂಡ ನಂತರ ಓಪನ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಮಾಡಿದಾಗ ಯಾರು ಗಣತಿದಾರರು ಇರ್ತಾರೆ, ಸಮೀಕ್ಷಾದಾರರು ಇರ್ತಾರೆ, ಆ ಸಮೀಕ್ಷಾದಾರರ ಒಂದು ಫೋನ್ ನಂಬರ್ ಅನ್ನ ನಾವು ಇಲ್ಲಿಗೆ ಎಂಟ್ರಿ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈ ಎಲ್ಲಾ ಫೋನ್ ನಂಬರ್ಗಳು ಕೂಡ ವೈಟ್ ಲಿಸ್ಟೆಡ್ ಆಗಿರ್ತವೆ. ಹಾಗಾಗಿ ನಮ್ಮ ಒಂದು ಫೋನ್ ನಂಬರ್ ಅನ್ನ ಎಂಟ್ರಿ ಮಾಡಿದ ತಕ್ಷಣ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಯನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗ್ಬೇಕಾಗತ್ತೆ. ಲಾಗಿನ್ ಆದ ತಕ್ಷಣ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೊಸ ಸಮೀಕ್ಷೆ ಬಟನ್ ನ ಕ್ಲಿಕ್ ಮಾಡಿ ಸಮೀಕ್ಷೆಯನ್ನು ನಾವು ಪ್ರಾರಂಭಿಸಬೇಕಾಗತ್ತೆ. ಈ ರೀತಿಯ ಒಂದು ಇಂಟರ್ಫೇಸ್, ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಪೂರ್ಣಗೊಂಡಿರ್ತಕ್ಕಂಥದ್ದು ಮತ್ತು ಅಪೂರ್ಣಗೊಂಡಿರ್ತಕ್ಕಂಥ ಆ ಒಂದು ಸಮೀಕ್ಷೆಯ ಮನೆಗಳನ್ನು ನಾವು ಕಾಣ್ತೀವಿ. ಇದು ಯಾವಾಗ ನಾವು ಸಮೀಕ್ಷೆನ ಪ್ರಾರಂಭ ಮಾಡಿದ ನಂತರದಲ್ಲಿ. ಪ್ರಾರಂಭಿಕ ಹಂತದಲ್ಲಿ ನೀವು ಲಾಗಿನ್ ಆದಂತ ಒಂದು ಸಂದರ್ಭದಲ್ಲಿ ಪೂರ್ಣಗೊಂಡಿದೆ ಎಷ್ಟು 0, ಕರಡಿನಲ್ಲಿ ಇರ್ತಕ್ಕಂಥದ್ದು ಎಷ್ಟು 0, ಎರಡೂ ಕೂಡ 0 ಇರ್ತವೆ. ನಂತರ ನೋಡಿ, ಈ ರೀತಿಯ ಒಂದು ಹೊಸ ಸಮೀಕ್ಷೆಯನ್ನ ಪ್ರಾರಂಭಿಸಿ ಎಂಬತಕ್ಕಂಥ ಒಂದು ಟ್ಯಾಬ್ ಕಾಣುತ್ತೆ. ಹೊಸ ಸಮೀಕ್ಷೆಯನ್ನ ಪ್ರಾರಂಭಿಸಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಸಮೀಕ್ಷೆ ಪ್ರಾರಂಭಿಸುವ ಸ್ಕ್ರೀನ್ ನಲ್ಲಿ ಸಮೀಕ್ಷಕರಿಗೆ ಅವರ ವ್ಯಾಪ್ತಿಯಲ್ಲಿ ಬರುವ ಮನೆಗಳ UHID ಡ್ರಾಪ್ ಡೌನ್ ನಲ್ಲಿ ಲಭ್ಯವಿರುತ್ತದೆ. ಸಮೀಕ್ಷಕರು ಆ ಮನೆ UHID ಯನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಆ ಮನೆಯಲ್ಲಿ UHID ಸಂಖ್ಯೆ ಲಭ್ಯವಿಲ್ಲದರೆ ಜನರೇಟ್ UHID ಮೇಲೆ ಕ್ಲಿಕ್ ಮಾಡಿ UHID ಜನರೇಟ್ ಮಾಡಬೇಕು. ಈಗ ಆಲ್ರೆಡಿ ಪ್ರತಿಯೊಂದು ಮನೆಯ ಬಾಗಿಲಿನ ಮೇಲೆ UHID ನಂಬರ್ ಅನ್ನ ಅಲ್ಲಿ ಅಂಟಿಸಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಬ್ಲಾಕ್ ಇರುತ್ತೆ, ಸುಮಾರು 140ರಿಂದ 150 ಮನೆಗಳನ್ನ ಒಂದು ಬ್ಲಾಕ್ ರೀತಿಯಲ್ಲಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನೀಡಲಾಗಿರುತ್ತೆ. ಆ ಎಲ್ಲಾ ಮನೆಗಳಿಗೆ ಸಂಬಂಧಿಸಿದಂತ UHID ನಂಬರ್ ಇಲ್ಲಿ ಲಭ್ಯ ಇರುತ್ತದೆ. ನೀವೊಂದು ಮನೆಗೆ ಹೋದಂತ ಒಂದು ಸಂದರ್ಭದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಂದು UHID ನಂಬರ್ ಅನ್ನ ಅಂಟಿಸಲಾಗಿರುತ್ತೆ. ಆ UHID ನಂಬರ್ ನ ಎಂಟ್ರಿ ಮಾಡಿ ನೀವು ಸರ್ಚ್ ಕೊಟ್ರೆ ನಿಮಗೆ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಆ ಒಂದು UHID ನಂಬರ್ ನಿಮ್ಗೆ ಲಭ್ಯ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸಮೀಕ್ಷೆಯನ್ನ ಪ್ರಾರಂಭಿಸಬೇಕಾಗತ್ತೆ. ಒಂದು ವೇಳೆ ಆ ಮನೆಗೆ UHID ನಂಬರ್ ಕೊಟ್ಟಿಲ್ಲ ಅಥವಾ ಒಂದೇ UHID ನಂಬರ್ ನಲ್ಲಿ 2-3 ಮನೆಗಳಿದ್ದಂತ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕ್ಲಿಕ್ ದ ಐಕಾನ್ ಟು ಜನರೇಟ್ UHID ಅಂತೇಳಿ ನೀವು ಅದೇ ಒಂದು ಜಾಗದಲ್ಲಿ ನಿಂತುಕೊಂಡು ನೀವು ಹೊಸ ಒಂದು UHID ನಂಬರ್ನ ಆ ತತ್ಕ್ಷಣದಲ್ಲಿ ಜನರೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಯಾವಾಗ ಕೆಲವೊಂದು ಸಂದರ್ಭದಲ್ಲಿ 2-3 ಕುಟುಂಬಗಳು ವಾಸ ಇರ್ತವೆ, ಆದ್ರೆ ಒಂದೇ UHID ನಂಬರ್ ಅನ್ನ ಕೊಟ್ಟಿರ್ತಾರೆ, ಒಂದೇ RR ನಂಬರ್ನ ಆಧಾರದ ಮೇಲೆ. ಆಗ ನೀವು ಕ್ಲಿಕ್ ದ ಐಕಾನ್ ಟು ಜನರೇಟ್ UHID ನಂಬರ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೊಸ UHID ನಂಬರ್ ಜನರೇಟ್ ಆಗುತ್ತೆ. ಆ ಒಂದು UHID ನಂಬರ್ನ ಇಟ್ಕೊಂಡು ನೀವು ಸಮೀಕ್ಷೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಆ UHID ನಂಬರ್ನ ಸೆಲೆಕ್ಟ್ ಮಾಡಿ ಸಲ್ಲಿಸಿ ಸಬ್ಮಿಟ್ ಬಟನ್ ಅನ್ನ ಕೊಡ್ತೀರಿ. ಸಬ್ಮಿಟ್ ಬಟನ್ ಕೊಟ್ಟ ನಂತರದಲ್ಲಿ ಸಮೀಕ್ಷೆನ ಪ್ರಾರಂಭ ಸ್ಕ್ರೀನ್ ನಲ್ಲಿ ತೋರಿಸಿರೋ 3 ಐಡಿಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ಪ್ರಾರಂಭಿಸಬೇಕು. ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡಲಿಕ್ಕೆ ನಾವು 3 ಐಡಿಗಳು ಕಂಪಲ್ಸರಿ ನಮಗೆ ಬೇಕೇ ಬೇಕಾಗ್ತವೆ. 3ರಲ್ಲಿ ಯಾವ್ದಾದ್ರು ಒಂದು ರೇಷನ್ ಕಾರ್ಡ್, ಇನ್ನೊಂದು ಆಧಾರ್ ಕಾರ್ಡ್, ಒಂದು ವೇಳೆ ಆಧಾರ್ ಕಾರ್ಡ್ ಇನ್ನು ಮಾಡಿಸಿಲ್ಲ ಅಂದ್ರೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್. ಈ 3ರಲ್ಲಿ ನಮಗೆ ಒಂದು ID ಪ್ರೂಫ್ ಬೇಕೇ ಬೇಕಾಗುತ್ತೆ. ಈಗ ನಾವು ರೇಷನ್ ಕಾರ್ಡ್ ಅನ್ನು ಒಂದು ವೇಳೆ ರೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡ್ತೀವಿ. ರೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಕೆಳಭಾಗದಲ್ಲಿ ಸಬ್ಮಿಟ್ ಅಥವಾ ಸಲ್ಲಿಸಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀವಿ. ನೋಡಿ, ರೇಷನ್ ಕಾರ್ಡ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಆಟೋಮೆಟಿಕಲಿ ನೋಡಿ ಆ ಒಂದು ರೇಷನ್ ಕಾರ್ಡ್ ನ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ನ ನಂಬರ್ ಅನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ನ ನಂಬರ್ ನ ಎಂಟ್ರಿ ಮಾಡಿ ಇಲ್ಲಿ ಸಲ್ಲಿಸಿ ಅಥವಾ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಮಾಹಿತಿ ಆಟೋ ಪಾಪ್ಯುಲೇಟೆಡ್ ಅಂದ್ರೆ ಆಟೋ ಫೆಚ್ ಆಗಿ ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಸದಸ್ಯರ ಹೆಸರುಗಳೆಲ್ಲವೂ ಕೂಡ ಕೆಳಭಾಗದಲ್ಲಿ ಕಾಣ್ತವೆ.
ನೋಡಿ, ರೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಒಂದು ವೇಳೆ ಇಲ್ಲಿ ಇರ್ತಕ್ಕಂಥ ಯಾರಾದರೂ ಕೂಡ ಸದಸ್ಯರು ಮೃತಪಟ್ಟಿದ್ರೆ ನೋಡಿ, ಇಲ್ಲಿ ಡಿಸೀಸ್ಡ್ ಅಂತ ಇರುತ್ತೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಮೃತಪಟ್ಟವರು ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ, ಒಂದು ವೇಳೆ ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಸದಸ್ಯ ಸತ್ತು ಹೋಗಿದ್ರೆ ಇದನ್ನ ಕ್ಲಿಕ್ ಮಾಡಿದಾಗ ಅವ್ರೇನಾಗುತ್ತೆ, ಈ ಒಂದು ಪಟ್ಟಿಯಿಂದ ಅವರು ಡಿಲೀಟ್ ಆಗ್ತಾರೆ. ನಂತರ ರೇಷನ್ ಕಾರ್ಡ್ ನಲ್ಲಿ ಇಬ್ಬರೇ ಇದ್ದಾರೆ, ಆದ್ರೆ ಮಕ್ಳುಗಳು ಇತ್ತೀಚೆಗೆ ಮಕ್ಳುಗಳನ್ನ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಸೇರಿಸಿರಲ್ಲ ಅಂತ ತಿಳ್ಕೊಳ್ಳಿ. ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಒಂದು ರೇಷನ್ ಕಾರ್ಡಿನಲ್ಲಿ ಆ ಮನೆಯ ಸದಸ್ಯರು ಯಾರಾದ್ರೂ ಕೂಡ ಬಿಟ್ಟು ಹೋಗಿದ್ರೆ ಇದು ಸದಸ್ಯರನ್ನು ಸೇರಿಸಿ ಆಡ್ ಮೆಂಬರ್ ಅಂತ ಹೇಳಿ ಬರುತ್ತೆ. ಸದಸ್ಯರನ್ನು ಸೇರಿಸಿ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಕಂಟಿನ್ಯೂ ಅನ್ನು ಕೊಟ್ಟಂತ ಒಂದು ಸಂದರ್ಭದಲ್ಲಿ ನೋಡಿ, ಈ ತರ ನಾವು ಹೊಸ ಸದಸ್ಯರನ್ನ ಸೇರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಹೆಸರನ್ನ ಕೇಳುತ್ತೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ. ಅದನ್ನ ಕೊಟ್ಟು ನಾವು ಸಬ್ಮಿಟ್ ಮಾಡಿದ್ರೆ ಹೊಸ ಸದಸ್ಯರು ಇದರಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ. ನಂತರ ಇಲ್ಲಿ HOF ಅಂತ ಇದೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತೇಳಿ. ಪ್ರತಿಯೊಬ್ಬರ ಕೆಳಗಡೆನೂ ಕೂಡ ಈ ಒಂದು ಐಕಾನ್ ಇರುತ್ತೆ. ಇಲ್ಲಿ ಯಾವುದೋ ಒಂದು ಡಿಫಾಲ್ಟ್ ಆಗಿ ಯಾರನ್ನ ಒಬ್ಬರನ್ನ HOF ಅಂದ್ರೆ ಹೆಡ್ ಆಫ್ ದಿ ಕುಟುಂಬದ ಮುಖ್ಯಸ್ಥರು ಅಂತೇಳಿ ಬರುತ್ತೆ. ಇವುಗಳನ್ನ ನಾವು ಎಲ್ಲಾ ಹೆಸರುಗಳ ಕೆಳಗಡೆನೂ ಕೂಡ HOF ಅಂತ ಇರುತ್ತೆ. ಅದನ್ನ ಬೇಕಾದ್ರೆ ನೀವು ಯಾರನ್ನ ಬೇಕಾದ್ರೂ ಕೂಡ ಕುಟುಂಬದ ಮುಖ್ಯಸ್ಥರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಆ ಒಂದು ಕುಟುಂಬದ ಮುಖ್ಯಸ್ಥರಾಗಿ ನಾವು ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಆಗತ್ತೆ. ಸೊ ಅದಾದ ನಂತರದಲ್ಲಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಈ ರೀತಿ ಆ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರುಗಳು ಬರ್ತಾರೆ. ನಾವು ಈ ಒಂದು ಇಲ್ಲಿಂದ ನಮ್ಮ ಸರ್ವೆ ಪ್ರಾರಂಭ ಆಗುತ್ತೆ. ಈಗ ಒಟ್ಟಾರೆ ಏನ್ ಮಾಡಿದ್ವಿ, ನಾವು ಲಾಗಿನ್ ಆದ್ವಿ. ಈ ಲಾಗಿನ್ ಆಗೋದಕ್ಕಿಂತ ಮೊದಲು ಪ್ರಾರಂಭಿಕ ಹಂತದಲ್ಲಿನೇ ತಾವು ಗಮನಿಸ್ತಾ ಇದ್ದೀರಿ, ಯಾರಿಂದ ಮಾಹಿತಿಯನ್ನ ಪಡಿತಾ ಇದೀವೋ, ಆ ಮನೆಯಲ್ಲಿ ಯಾರಿಂದ ಮಾಹಿತಿಯನ್ನ ಪಡಿತಾ ಇದೀವೋ, ಕ್ಯಾಪ್ಚರ್ ಫೋಟೋ ಅಂಡ್ ಲೊಕೇಶನ್, ಇದು ಅಕ್ಷಾಂಶ ರೇಖಾಂಶದ ಸಹಿತವಾಗಿ ಆ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಯಾರು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಸದಸ್ಯರೇ ಆಗಿರಬೇಕು, ಯಾವುದೇ ಕಾರಣಕ್ಕೂ ಬೇರೆ ಯಾರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುವ ಆಗಿಲ್ಲ. ಹಾಗಾಗಿ ಆ ಕುಟುಂಬದ ಸದಸ್ಯರ ಒಂದು ಫೋಟೋವನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ. ನೋಡಿ, ಇಲ್ಲಿಂದ ನಮ್ಮ ನಿಜವಾದ ಸರ್ವೆ ಪ್ರಾರಂಭ ಆಗುತ್ತೆ. ಇಲ್ಲೊಂದು ನಂಬರ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಮತ್ತೆ ರೇಷನ್ ಕಾರ್ಡ್ ನಂಬರ್ ಇರುತ್ತೆ. ಈ ರೇಷನ್ ಕಾರ್ಡ್ ನಂಬರ್ ಬಂದ ನಂತರದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಯಾವುದೋ ರೇಷನ್ ಕಾರ್ಡ್ ಅಲ್ಲಿ ಇದ್ದಂಥವ್ರು, ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಆಡ್ ಮೆಂಬರ್ ಮೂಲಕ ನಾವು ಸೇರಿಸಿದಂಥವ್ರು, ಇವರೆಲ್ಲರ ಹೆಸರು ಕೂಡ ಪೂರ್ತಿ ಸಂಪೂರ್ಣ ಮಾಹಿತಿ ಇರುತ್ತೆ. ಕೆಳಗಡೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ, ಪ್ರತಿಯೊಬ್ಬ ಸದಸ್ಯನಿಗೆ 40 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಬ್ಬ ಸದಸ್ಯನಿಗೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ಸಬ್ಮಿಟ್ ಮಾಡಿದ ನಂತರದಲ್ಲಿ ಇದೇನಿದೆ ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥದ್ದು ಕಂಪ್ಲೀಟೆಡ್ ಅಂತ ಹೇಳಿ ಬರುತ್ತೆ. ಈ ಸದಸ್ಯರ ಎಲ್ಲಾ ಮಾಹಿತಿಗಳು, ಪ್ರತಿಯೊಬ್ಬ ಸದಸ್ಯನಿಗೆ 40 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಂಗ್ರಹಿಸಿದ ನಂತರದಲ್ಲಿ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂತ ಏನ್ ಬರುತ್ತೆ, ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತ 20 ಪ್ರಶ್ನೆಗಳು ಇರ್ತವೆ. ಆ ಪ್ರಶ್ನೆಗಳನ್ನ ಡಿಸ್ಪ್ಲೇ ಆಗ್ತವೆ ಇಲ್ಲಿ. ಆಗ ನೆಕ್ಸ್ಟ್ ಇದೆಲ್ಲ ಮುಗಿದ್ಮೇಲೆ ಸಬ್ಮಿಟ್ ಸರ್ವೆ ಅಂತೇಳಿ ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ನೋಡಿ, ಏನು ಕುಟುಂಬದಲ್ಲಿ ಬರ್ತಕ್ಕಂಥ ಸದಸ್ಯರುಗಳ ಎಲ್ಲರ ಮಾಹಿತಿಗಳನ್ನ ನಾವು ಕಂಪ್ಲೀಟ್ ಆದ ನಂತರದಲ್ಲಿನೇ ಹೌಸ್ ಹೋಲ್ಡ್ ಡೀಟೇಲ್ಸ್ನ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಅದಕ್ಕಿಂತ ಮೊದಲು ಅವು ಡಿಸ್ಪ್ಲೇ ಆಗೋದಿಲ್ಲ. ನೋಡಿ, ತಾವು ಇಲ್ಲೊಂದು ಸಿಂಬಲ್ ಇಲ್ಲೊಂದು ಕಿರೀಟವನ್ನ ಗಮನಿಸ್ತೀರಿ. ಇದೇನಪ್ಪ ಅಂದ್ರೆ, ನಾವು ಈ ಒಂದು ಇಷ್ಟು ಸದಸ್ಯರಲ್ಲಿ ಯಾರನ್ನ ನಾವು ಮುಖ್ಯಸ್ಥರನ್ನಾಗಿ ಸೆಲೆಕ್ಟ್ ಮಾಡಿದೀವಿ ಅವರ ಹೆಸರಿನ ಮುಂದೆ ಈ ರೀತಿಯ ಒಂದು ಸಿಂಬಲ್ ಬರುತ್ತೆ. ಈಗ ಸಮೀಕ್ಷೆಯನ್ನು ಪ್ರಾರಂಭ ಮಾಡೋದಕ್ಕೆ ಪ್ರತಿಯೊಬ್ಬ ಸದಸ್ಯರ ಮುಂದೆ ಇರತಕ್ಕಂಥ ನಾಟ್ ಕಂಪ್ಲೀಟೆಡ್ ಅಂತ ಇದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಪ್ರಶ್ನೆಗಳು ಕೂಡ ಡಿಸ್ಪ್ಲೇ ಆಗ್ಲಿಕ್ಕೆ ನೋಡಿ, ಇಲ್ಲಿ ಕುಟುಂಬದ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆ. ಇಲ್ಲಿ ಕುಟುಂಬದ ಮುಖ್ಯಸ್ಥರ ಫೋನ್ ನಂಬರ್ ಬೇಕು ಅಂತ ಏನಿಲ್ಲ, ಯಾರು ಮಾಹಿತಿನ ಕೊಡ್ತಾ ಇರ್ತಾರೋ ಅಂತವರ ಒಂದು ಫೋನ್ ನಂಬರ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಕೊಟ್ರೆ ಒಂದು OTP ಹೋಗುತ್ತೆ. ಒಂದು ವೇಳೆ ಕುಟುಂಬದ ಸದಸ್ಯರ ಫೋನ್ ನಂಬರೇ ಆಗ್ತೀವಿ, ಅವ್ರ ಮನೇಲಿ ಇರ್ತಕ್ಕಂಥದ್ದು ಒಂದೇ ಫೋನ್ ನಂಬರು, ಅವರ ಒಂದು ಫೋನ್ ನಂಬರ್ ಎಂಟ್ರಿ ಮಾಡ್ತೀವಿ ಅಂದ್ರೆ ಅದನ್ನ ಎಂಟ್ರಿ ಮಾಡಿ, ಒಂದು ವೇಳೆ ಅವ್ರ ಮನೇಲಿ ಇಲ್ಲ ಅಂತಂದ್ರೆ ಫೋನ್ ಮಾಡಿ ನಾವು ಅವರಿಂದ OTP ಪಡ್ಕೋಬೇಕು. ಆದ್ರೆ ನಾವೇ ಅವ್ರ ಮನೇಲಿ
ಮನೇಲಿ ಯಾರು ಇಲ್ದಂತ ಒಂದು ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದ ಸದಸ್ಯರು ಇರ್ತಾರೆ, ಅವರು ಹೇಳ್ತಾರೆ, ಫೋನ್ ಮಾಡಿ ಕೊಡ್ತಾರೆ, ಅವರಿಂದ OTP ಪಡೆದು OTP ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಕುಟುಂಬದ ಸದಸ್ಯರ ಮುಖ್ಯಸ್ಥರು ಅಥವಾ ಸದಸ್ಯರು ಯಾರದೇ ಫೋನ್ ನಂಬರ್ ಬೇಕಾದ್ರೂ ಕೂಡ ನಾವು ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ತೀವಿ. ಕುಟುಂಬದ ಮುಖ್ಯಸ್ಥರ ತಂದೆ ಉದ್ಯೋಗ, ಯಾರನ್ನ ಮುಖ್ಯಸ್ಥರು ಅಂತೇಳಿ ಸೆಲೆಕ್ಟ್ ಮಾಡಿರ್ತೀವಿ ಅವರ ಒಂದು ತಂದೆಯ ಉದ್ಯೋಗ ಏನಾಗಿತ್ತು ಅಂತೇಳಿ. ಇಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗವನ್ನ ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಮಾಹಿತಿನೂ ಕೂಡ ನಾವು ಹೊಸದಾಗಿ ಯಾವುದನ್ನು ಕೂಡ ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಡ್ರಾಪ್ ಡೌನ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿ ಕೂಡ ಡಿಸ್ಪ್ಲೇ ಆಗ್ತವೆ. ಅದರಲ್ಲಿ ಏನು ಸದಸ್ಯರು ಯಾವ ಮಾಹಿತಿಯನ್ನು ಕೊಡ್ತಾರೆ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ತೀವಿ. ಕುಟುಂಬದ ಮುಖ್ಯಸ್ಥರ ಹುಟ್ಟಿದ ಜಿಲ್ಲೆ ಸೆಲೆಕ್ಟ್ ಮಾಡ್ತೀವಿ. ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಎಲ್ಲವೂ ಕೂಡ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಹೋಗ್ತವೆ. ನೆಕ್ಸ್ಟ್, ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ? ಇದ್ರೆ ಎಸ್ ಅಂತೇಳಿ, ಇಲ್ಲಾಂದ್ರೆ ನೋ ಅಂತೇಳಿ. ನೋ ಅಂತೇಳಿ ಒಂದು ವೇಳೆ ಕೊಟ್ಟಾಗ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಬಯಸುತ್ತೀರಾ ಅಂತೇಳಿ ಈ ತರದ ಒಂದು ಪ್ರಶ್ನೆ ಡಿಸ್ಪ್ಲೇ ಆಗುತ್ತೆ. ಎಸ್ ಅಂತ ಕೊಟ್ರೆ ಇದೇನು ಕೂಡ ಬರೋದಿಲ್ಲ. ಎಸ್ ಅಂತ ಕೊಟ್ರೆ ಎಪಿಕ್ ನಂಬರ್ ಅನ್ನ ಕೇಳುತ್ತೆ. ಆ ಎಪಿಕ್ ನಂಬರ್ ಅನ್ನು ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ. ನೋ ಅಂತ ಕೊಟ್ಟಾಗ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಬಯಸುತ್ತೀರಾ, ಹೌದು ಅಥವಾ ಇಲ್ಲ. ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂದ್ರೆ ಯಾರು ಮಾಹಿತಿಯನ್ನ ಕೊಡ್ತಾ ಇದಾರೆ ಪ್ಲಸ್ ಆ ಏನು ಇಡೀ ಆ ಒಂದು ಲಿಸ್ಟ್ ಅಲ್ಲಿ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಹೆಸರುಗಳೇನು ಬರುತ್ತೆ ಅವರ ಎಲ್ಲರೂ ಕೂಡ ಕುಟುಂಬದ ಮುಖ್ಯಸ್ಥರೊಂದಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಟಿಕ್ ಮಾಡ್ಬೇಕಾಗತ್ತೆ. ಇದೆಲ್ಲದೂ ಕೂಡ ಪ್ರತಿಯೊಂದು ಕೂಡ ತಂದೆ, ತಾಯಿ, ಗಂಡ, ಹೆಂಡತಿ, ಮಗ, ಮಗಳು, ಅತ್ತೆ, ನಾದಿನಿ, ಸೊಸೆ, ಅತಿ, ಈ ರೀತಿಯ ಪ್ರತಿಯೊಂದು ಕೂಡ ಅಂಶಗಳು ಇರ್ತವೆ. ಆ ಒಂದು ಕುಟುಂಬದ ಮುಖ್ಯಸ್ಥರೊಂದಿಗೆ ಆ ಇರ್ತಕ್ಕಂಥ ಸದಸ್ಯರಿಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡ್ತೀವಿ. ಮೊದಲಿಗೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ, ಯಾರು ಕುಟುಂಬದ ಮುಖ್ಯಸ್ಥರೇ ಆಗಿರ್ತಾರೋ ಅಂತವ್ರಿಗೆ ಸೆಲ್ಫ್ ಅಂತ ಹೇಳಿ ನಾವು ಕ್ಲಿಕ್ ಮಾಡ್ತೀವಿ. ನಂತರ 8ನೇ ಪ್ರಶ್ನೆ ಧರ್ಮ. ನೋಡಿ, ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ ಈ ರೀತಿ ಮತ್ತು ಎಲ್ಲವೂ ಕೂಡ ಬರ್ತವೆ. ಇದಲ್ಲದೆ ಕೂಡ ಇತರೆ ಅಂತಕ್ಕಂಥ ಒಂದು ಕಾಲಮ್ ಕೂಡ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲದೆ ನಾನು ಬೇರೆ ಧರ್ಮ ಅಂತ ಹೇಳಿದಾಗ ಇತರೆ ಅಂತ ಹೇಳಿ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ಸ್ಪೆಸಿಫೈ ಮಾಡಿ ಯಾವುದು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 9ನೇ ಪ್ರಶ್ನೆ, ನೀವು ಯಾವ ಪ್ರವರ್ಗಕ್ಕೆ ಸೇರಿದವರಾಗಿದ್ದೀರಿ? ಇತರೆ, SC ST 3 ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡಿ, 9ನೇ ಕಾಲಮ್ ಕಂಪಲ್ಸರಿ ಆಗಿರುತ್ತೆ. ಅದರ 10 ಮತ್ತು 11ನೇ ಕಾಲಮ್ ಏನಿದೆ ಉಪಜಾತಿ ಮತ್ತು ಆ ಜಾತಿಗೆ ಸಂಬಂಧಪಟ್ಟಂತ ಸಮಾನಾರ್ಥಕ ಪದಗಳು ಕೆಲವೊಂದು ಕಡೆಯಲ್ಲಿ ಚಾಲ್ತಿಯಲ್ಲಿ ಇರ್ತವೆ. ಅವುಗಳು ಯಾವುವಪ್ಪ ಅಂತಂದ್ರೆ OBC ಅವರಿಗೆ SC ಮತ್ತು ST ಗೆ ಸಂಬಂಧಪಟ್ಟಂತೆ ಉಪಜಾತಿ ಮತ್ತು ಸಮಾನಾರ್ಥಕ ಪದಗಳು ಅಂತಕ್ಕಂಥದ್ದು ಏನು ಆ ಲಿಸ್ಟ್ ಅನ್ನು ಕೊಟ್ಟಿದ್ದಾನೆ 3B ಮತ್ತು 3C ಒಂದು ಅನುಬಂಧದಲ್ಲಿ ನಾವು ಕೊಡ್ತಕ್ಕಂಥ ಏನು ಸಮೀಕ್ಷೆದಾರ ಕೈಪಿಡಿಯನ್ನು ಕೊಡ್ತಾರೆ ಅದರಲ್ಲಿ ಯಾವ ಉಪಜಾತಿಗಳಂತ ಕೊಟ್ಟಿರ್ತಾರೆ ಅವುಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಆದ್ರೆ 3A ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಅವರು ಯಾವ ಒಂದು ಉಪಜಾತಿ ಅಂತ ಹೇಳ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಬಟ್ 10 ಮತ್ತು ಕಾಲಮ್ 10 ಮತ್ತು 11 ಇದು ಕಂಪಲ್ಸರಿ ಆಗಿರೋದಿಲ್ಲ. 10 ಮತ್ತು 11 ಕಂಪಲ್ಸರಿ ಆಗಿರೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸ್ಟಾರ್ ಮಾರ್ಕ್ ಅನ್ನು ಮುಂದ್ಗಡೆ ತೋರಿಸಿರ್ತಾರೆ. ಯಾವುಗಳಿಗೆ ಸ್ಟಾರ್ ಮಾರ್ಕ್ಸ್ ಅನ್ನು ತೋರಿಸಿರ್ತಾರೆ ಅವುಗಳಿಗೆ ಮಾಹಿತಿ ಕಂಪಲ್ಸರಿ ಬೇಕೇ ಬೇಕಾಗಿರುತ್ತೆ. ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತೀರಾ? ಇಲ್ಲಿ ಕೂಡ ಹೌದು ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ 15ನೇದು ಮಾತೃಭಾಷೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇರುತ್ತೆ. 15ನೇ ಪ್ರಶ್ನೆ, ನೀವು ವಿಶೇಷ ಚೇತನರೇ? ಹೌದು ಅಥವಾ ಇಲ್ಲ. ಹೌದು ಅಂತ ಹೇಳಿದ್ರೆ UDID ನಂಬರ್ ಏನಿರುತ್ತೆ ಆ UDID ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಒಂದು ವೇಳೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರ ಹತ್ರ UDID ನಂಬರ್ ಇರೋದಿಲ್ಲ, ಆಗ ವಿಕಲಚೇತನರ ಒಂದು ಪ್ರಮಾಣ ಪತ್ರ ಇರುತ್ತೆ. ಆ ವಿಕಲಚೇತನ ಪ್ರಮಾಣ ಪತ್ರವನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಯಾವಾಗ UDID ನಂಬರ್ ಇಲ್ಲದೆ ಇದ್ದಾಗ. UDID ನಂಬರು ಇಲ್ಲ, ಅವ್ರದ ವಿಕಲಚೇತನ ಪ್ರಮಾಣ ಪತ್ರನೂ ಇಲ್ಲ, ಅವಾಗ ಏನ್ ಮಾಡೋದು? ಅವಾಗ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಯಾವ ವಿಧದ ಒಂದು ವಿಶೇಷ ಚೇತನರಾಗಿರ್ತಾರೆ ಅಂತಕ್ಕಂಥದ್ದನ್ನ ನಾವಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ವೈವಾಹಿಕ ಸ್ಥಾನಮಾನ, ವಿವಾಹ ಆದ ಸಮಯದಲ್ಲಿ ವಯಸ್ಸು, ಇದು ಯಾವ ವಯಸ್ಸಿನಲ್ಲಿ ಮದುವೆ ಆದರು ಅಂತಕ್ಕಂಥ ಮಾಹಿತಿ ಸಂಗ್ರಹಿಸೋಕ್ಕೋಸ್ಕರ ಇಲ್ಲಿ ವಿವಾಹಿತ, ಸ್ವಜಾತಿ ವಿವಾಹ, ಅಂತರ್ಜಾತಿ ವಿವಾಹ ಈ ತರದ ಪ್ರಶ್ನೆಗಳು ಬರ್ತವೆ. ಈ ಪ್ರತಿಯೊಂದು ಕೂಡ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ಕೂಡ ನಾವು ಅಷ್ಟೇ ಯಾವುದನ್ನು ಕೂಡ ಟೈಪ್ ಮಾಡಲ್ಲ. ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದನ್ನ ಸೂಟಬಲ್ ಆಗಿರ್ತಕ್ಕಂಥ ಆನ್ಸರ್ನ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಶಾಲೆಯ ವಿಧ, ಇಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ, ಆದರ್ಶ, ನವೋದಯ, ಮುರಾರ್ಜಿ ಎಲ್ಲ ಶಾಲೆಗಳು ಕೂಡ ಬರ್ತವೆ. ಆ ಒಂದು ಯಾವ ಸದಸ್ಯನನ್ನು ಸೆಲೆಕ್ಟ್ ಮಾಡುತ್ತೆ ಆ ಸದಸ್ಯನ ಒಂದು ಯಾವ ಶಾಲೆಯಲ್ಲಿ ಓದಿದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ವಿದ್ಯಾಭ್ಯಾಸದ ವಿವರ, ಗರಿಷ್ಠ ವಿದ್ಯಾರ್ಥಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಹುಡುಗ ಈಗ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ, ಈಗ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಓದಿದ್ದಾನೆ ಅಂದ್ರೆ ಅವನ ಗರಿಷ್ಠ ವಿದ್ಯಾರ್ಥಿ PUC ಆಗಿರುತ್ತೆ. ಅಥವಾ PUC ಓದ್ತಾ ಇದ್ದಾನೆ ಅಂದ್ರೆ ಗರಿಷ್ಠ ವಿದ್ಯಾರ್ಥಿ SLC ಆಗಿರುತ್ತೆ. ಅಂದ್ರೆ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಸಂದರ್ಭದಲ್ಲಿ
ಈ ಒಂದು ಆ ಅವನ ವಿದ್ಯಾರ್ಥಿ ಏನಾಗಿತ್ತು, ವಿದ್ಯಾಭ್ಯಾಸದ ವಿವರ, ಗರಿಷ್ಠ, ಅನಕ್ಷರಸ್ಥ, ಅಕ್ಷರಸ್ಥ, ಪ್ರಾಥಮಿಕ, ಈಗ ಪ್ರತಿಯೊಂದು ಮಾಹಿತಿಯು ಕೂಡ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲೇ ಬರುತ್ತೆ. ಅದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿದ್ಯಾಭ್ಯಾಸದ ವಿವರ ಆಯಿತು. ನೆಕ್ಸ್ಟ್ ವಿದ್ಯಾಭ್ಯಾಸದ ವಿವರ, ಗರಿಷ್ಠ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವನು ಶಾಲೆ ಬಿಟ್ಟಾಗ, ಒಂದು ವೇಳೆ ಶಾಲೆಯನ್ನು ಅವನು ಅನಕ್ಷರಸ್ಥ ಅಂದ್ರೆ ಶಾಲೆ ಬಿಟ್ಟಾಗ ಅವನು ಯಾವ ತರಗತಿಯನ್ನು ಓದ್ತಿದ್ದ, ಯಾವ ಕಾರಣಗಳಿಗೋಸ್ಕರ ಶಾಲೆ ಬಿಟ್ಟ, ಈ ತರದ ಪ್ರಶ್ನೆಗಳನ್ನು ತಾವು ಗಮನಿಸಬಹುದಾಗಿದೆ. 24ನೇ ಪ್ರಶ್ನೆ, ಸರ್ಕಾರದಿಂದ ಪಡೆದಂತ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತದ್ದು. ಅದು ಶೈಕ್ಷಣಿಕ ಸೌಲಭ್ಯಗಳಾಗಿರ್ಬೋದು, ಉದ್ಯೋಗದ ಸೌಲಭ್ಯಗಳಾಗಿರ್ಬೋದು, ಇವುಗಳನ್ನ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನೀಡಲಾಗುತ್ತೆ. ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ನೋಡಿ, ಇಲ್ಲಿ ಎಲ್ಲದೂ ಕೂಡ ಈ ಒಂದು ಇದರಲ್ಲಿ ಕಾಣ್ತೀವಿ. ನಂತರ ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು, ಸಾಲದ ಸಬ್ಸಿಡಿ ಆಗಿರ್ಬೋದು, ಸ್ವಉದ್ಯೋಗಕ್ಕೆ ನಿಗಮ ಮಂಡಳಿಯಿಂದ ಸಬ್ಸಿಡಿ ಪಡೆದಿರತಕ್ಕಂಥದ್ದು, ಇದೆಲ್ಲದೂ ಕೂಡ ಯಾಕೆಂದ್ರೆ ಮೀಸಲಾತಿಯನ್ನ ಆಧಾರವಾಗಿ ಇಟ್ಕೊಂಡು ಏನೇನು ಸೌಲಭ್ಯ ಪಡೆದಿದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿನೂ ಕೂಡ ಆ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವು ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದು ಸೆಲೆಕ್ಟ್ ಅನ್ನು ಮಾಡಬೇಕಾಗುತ್ತೆ. ನೋಡಿ, ನೀವು ಭಾರತ ಸಂವಿಧಾನದ ಅನುಚ್ಛೇದ 371J ರೆಡಿ ಮೀಸಲಾತಿ ಪಡೆದಿದ್ದೀರಾ ಅಂತೇಳಿ, ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಆ ಕರ್ನಾಟಕ ಭಾಗದ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಅಂದ್ರೆ ಈ ಒಂದು 371J ಅನ್ನ ಬಳಸಿಕೊಂಡು ನೀವು ಮೀಸಲಾತಿ ಪಡೆದಿದ್ದೀರಾ, ಅದು ಶೈಕ್ಷಣಿಕ ಮೀಸಲಾತಿನ ಅಥವಾ ಉದ್ಯೋಗದ ಮೀಸಲಾತಿನ ಎಂಬತಕ್ಕಂಥದ್ದು ಕಾಲಂ ನಂಬರ್ 25 ನಲ್ಲಿ ಬರುತ್ತೆ. ಅಂದ್ರೆ ಇದು ಮೂರು ಅಂಶಗಳು ಬರುತ್ತೆ. ಅಂದ್ರೆ ನೀವು ಶಿಕ್ಷಣಕ್ಕೆ ಮೀಸಲಾತಿ ಪಡೆದಿದ್ದೀರಾ ಅಥವಾ ಉದ್ಯೋಗಕ್ಕೆ ಪಡೆದಿದ್ದೀರಾ, ತಾವು ಗಮನಿಸ್ತಾ ಇದ್ರಿ, ಶಿಕ್ಷಣಕ್ಕೆ ಪಡೆದಿದ್ದೀರಾ ಅಥವಾ ಉದ್ಯೋಗ ಪಡೆದಿದ್ದೀರಾ ಅಥವಾ ಇವೆರಡಕ್ಕೂ ಕೂಡ ಪಡೆದಿದ್ದೀರಾ, ಇವುಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇದು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರಿತೀವೋ ಆ ಭಾಗದಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥವ್ರಿಗೆ ಇದು ಬೇಕಾಗತ್ತೆ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ, ಎಸ್ ಅಥವಾ ನೋ. ಆಮೇಲೆ ಯಾವ ತರದ ಕೆಲಸನ, ಕಾಲಂ ನಂಬರ್ 26ರಿಂದ 28ರವರೆಗೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ನೋಡಿ, ಕಾಲಂ 30ರಿಂದ 32ರವರೆಗೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತೇಳಿ ಕೇಳ್ತಾರೆ. ಕೆಲವೊಂದು ಪರಂಪರಾಗತವಾಗಿ ಸಾಂಪ್ರದಾಯಿಕ ಕೆಲವೊಂದು ಕುಲಕಸುಬುಗಳನ್ನ ಮಾಡ್ಕೊಂಡ್ಬರ್ತಾರೆ. ಆ ಕುಲಕಸುಬು ಯಾವುದು, ಒಂದು ವೇಳೆ ಆ ಕುಲಕಸುಬು ಮುಂದುವರೆದಿದೆಯಾ, ಆ ಮುಂದುವರೆದಿರ್ತಕ್ಕಂಥ ಕುಲಕಸುಬುಗಳಲ್ಲಿ ಕೆಲವೊಂದು ಅಪ್ಡೇಟ್ ಆಗಿರ್ತವೆ. ಈ ರೀತಿಯ ಪ್ರಶ್ನೆಗಳನ್ನ ಇಲ್ಲಿ ಕಾಲಂ 30ರಿಂದ 32ರವರೆಗೆ ಕೇಳಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಆಪ್ಷನ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನೋಡಿ, 34ನೇ ಪ್ರಶ್ನೆ, ಆ ವ್ಯಕ್ತಿಯ ಒಂದು ವಾರ್ಷಿಕ ಆದಾಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. 20,000ಕ್ಕಿಂತ ಕಡಿಮೆ, 20,000ದಿಂದ 1,00,000ದವರೆಗೆ, ಈ ರೀತಿ ಅಂತ ಒಂದು ಸಂದರ್ಭದಲ್ಲಿ ಈ ನಂಬರ್ಗಳನ್ನ, ಈ ಒಂದು ಆದಾಯಗಳಿಗೆ ಸಂಬಂಧಪಟ್ಟಂತೆ ಯಾವ್ದು ಸೂಟಬಲ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೋಡ್ ಅನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಈಗ ಕೆಲವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಬರ್ತಾ ಇದೆ, ಹಂಗಾರೆ 12 24 ಅಂತೇಳಿ 24,000 ವಾರ್ಷಿಕ ಆದಾಯ ಅಂತ ನಮೂದಿಸಬಹುದಾ ಅಂತೇಳಿ. ಅದು ಬರೋದಿಲ್ಲ. ಮುಂದೆ ಏನೇನು ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಏನು ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹಾಗಾಗಿ ಇದು ಆದಾಯವನ್ನು ಪರಿಗಣಿಸಿ ನಾವು ಇಲ್ಲಿ ಸಂಬಂಧಪಟ್ಟಂತ ಸೂಟಬಲ್ ಆಗಿರ್ತಕ್ಕಂಥ ಕೋಡ್ ವರ್ಡ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 36ನೇ ಪ್ರಶ್ನೆ, ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ, ಹೌದು ಅಂತ ಕೇಳಿದ್ರೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್, ಖಾಸಗಿನ, ವಾಣಿಜ್ಯ ಬ್ಯಾಂಕ್, ಈ ತರದ ಒಂದು ಪ್ರಶ್ನೆ ಕೇಳಲಾಗುತ್ತೆ. 37ನೇ ಪ್ರಶ್ನೆ, ನೀವು ಯಾವ ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತೇಳಿ. ನೋಡಿ, ಜವಳಿ ಮತ್ತು ಉಡುಪುಗಳು, ದರ್ಜಿ, ಹೊಲಿಗೆ, ವಾಹನ ಮತ್ತು ಬಿಡಿಭಾಗಗಳು, ಈ ರೀತಿ ಹಲವಾರು ಅಂಶಗಳನ್ನ ಇಲ್ಲಿ ನೀಡಲಾಗಿದೆ ಕಾಲಂ 37ರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯ ವಿಮೆಗೆ ಸಂಬಂಧಪಟ್ಟಂತ ಆರೋಗ್ಯ ವಿಮೆ ಹೊಂದಿದ್ರೆ ಅದು ಯಾವುದು, ಸರ್ಕಾರಿನ, ಖಾಸಗಿನ ಮತ್ತು ಯಾವುದು ಅಲ್ವಾ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡಿಬೇಕು. 40 ಪ್ರಶ್ನೆ, ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಥವಾ ಪದಾಧಿಕಾರಿ ಆಗಿದ್ದಲ್ಲಿ ವಿವರಗಳು ಅಂತ ಇದೆ. ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಹೌದು ಎಂದಾದಲ್ಲಿ ಯಾರು, ಜಿಲ್ಲಾ ಪಂಚಾಯತಿನ, ತಾಲೂಕ್ ಪಂಚಾಯತಿನ, ಗ್ರಾಮ ಪಂಚಾಯತಿನ ಅಥವಾ ವಿಧಾನ ಪರಿಷತ್, ವಿಧಾನಸಭೆನ, ಲೋಕಸಭೆನ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಪ್ಷನ್ಸ್ಗಳು ಇಲ್ಲಿ ಬರ್ತಾ ಹೋಗ್ತವೆ. ನೀವು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಪದಾಧಿಕಾರಿ ಆಗಿದ್ದಲ್ಲಿ ವಿವರಗಳು ಯಾವುದರಲ್ಲಿ ಆಗಿದ್ದಾರೆ, ಅವರು ನಿಗಮ ಮಂಡಳಿಯಲ್ಲಿ ಆಗಿದ್ದಾರೆ, ಆಮೇಲೆ ಹಾಲಿನ, ಮಾಜಿನ ಅಂತಕ್ಕಂಥ ವಿವರವನ್ನು ಕೂಡ ಕೇಳಲಾಗುತ್ತೆ. ಅದನ್ನ ಸಂಪೂರ್ಣ ಕರೆಕ್ಟ್ ಆಗಿ ನಾವು ತಿಳ್ಕೊಂಡು ಮಾಹಿತಿಯನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೋಡು, ಈ 40ನೇ ಪ್ರಶ್ನೆವರೆಗೂ ಕೂಡ ಪ್ರತಿಯೊಬ್ಬ ಅಭ್ಯರ್ಥಿ ಏನಿರ್ತಾನೆ, ಪ್ರತಿಯೊಬ್ಬ ಅಂದ್ರೆ ಸದಸ್ಯ ಏನಿರುತ್ತೆ, ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಸಂಬಂಧಪಟ್ಟಂತೆ ಇಷ್ಟು ಪ್ರಶ್ನೆಗಳನ್ನ ನಾವು ಕೇಳಿ ಸೇವ್ ಅಂಡ್ ಫಿನಿಶ್ ಅಂತ ಹೇಳಿ ಕೊಡ್ತೀವಿ. ಅಂದ್ರೆ ಪ್ರತಿ ಸದಸ್ಯನಿಗೆ ಇಷ್ಟು ಪ್ರಶ್ನೆಗಳನ್ನ ಕೇಳಲೇಬೇಕು. ಇದಾದ ನಂತರದಲ್ಲಿ ಹೌಸ್ ಹೋಲ್ಡ್ ಸರ್ವೆ ಪ್ರಾರಂಭ ಆಗುತ್ತೆ. ನೋಡಿ, ಒಬ್ಬ ಸದಸ್ಯನ ಇಷ್ಟು 40 ಪ್ರಶ್ನೆಗಳನ್ನ ಕೇಳ್ತೀವಿ. ಕೇಳಿ ನಂತರದಲ್ಲಿ ಸೇವ್ ಅಂಡ್ ಫಿನಿಶ್ ಅಂತ ಹೇಳಿ ಕೊಡ್ತೀವಿ. ಅಲ್ಲಿಗೆ ಒಬ್ಬ ಸದಸ್ಯನ ಒಂದು ಸರ್ವೆ ಏನಾಯ್ತು, ಮುಕ್ತಾಯ ಆಯ್ತು.
ಒಂದು ಕುಟುಂಬದಲ್ಲಿ. ಇನ್ನು ಎಷ್ಟು ಒಂದು 3 ಜನ ಇದ್ದಾರೆ, 4 ಜನ, ಮತ್ತೆ 2ನೇ ಸದಸ್ಯನ ಇದೇ ರೀತಿ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಇಷ್ಟೇ ಪ್ರಶ್ನೆಗಳನ್ನು ಕೇಳಿ ಇಷ್ಟೇ ಮಾಹಿತಿಗಳನ್ನ ತುಂಬಬೇಕಾಗತ್ತೆ. ಆ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಫಿಲ್ ಆದ ನಂತರದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 41ರಿಂದ 60ರವರೆಗೆ ಆ ಕುಟುಂಬಕ್ಕೆ ಹೌಸ್ ಹೋಲ್ಡ್ ಸರ್ವೆ ಅಂತ ಹೇಳಿ ಕರಿತೀವಿ. ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತವೆ. 41ನೇ ಪ್ರಶ್ನೆ, ನೀವು ಕೃಷಿ ಭೂಮಿ ಹೊಂದಿದ್ದೀರಾ, ಹೌದು ಅಥವಾ ಇಲ್ಲ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹೊಂದಿದ್ರೆ ಎಷ್ಟು ಹೆಕ್ಟೇರ್ ವರೆಗೆ ಹೊಂದಿದ್ದೀರಾ, ಮತ್ತು ಇರ್ತಕ್ಕಂಥ ಜಾನುವಾರುಗಳು ಎಷ್ಟು, ಜಾನುವಾರುಗಳ ಸಂಖ್ಯೆಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾನೆ. ಸಂಖ್ಯೆಗಳನ್ನು ಕೂಡ ನಾವು ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ಲಸ್ ಮತ್ತು ಮೈನಸ್ ಇರ್ತವೆ. ಈಗ ಒಂದಂತ ಹಾಕಿಬಿಟ್ರೆ ನಾವು +1 2 3 4 5 ಅಂತ ಪ್ಲಸ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಇನ್ಕ್ರೀಸ್ ಮಾಡೋದಾಗ್ಲಿ, ಮೈನಸ್ ಕ್ಲಿಕ್ ಮಾಡೋದ್ರ ಮೂಲಕ ಡಿಕ್ರೀಸ್ ಮಾಡೋದಾಗ್ಲಿ ಮಾಡ್ತಾ ಹೋಗ್ಬೋದು. ಜಮೀನಿನ ವಿಧ, ಸ್ವಾಧೀನತೆ ರೀತಿ, ಒಟ್ಟು ವಿಸ್ತೀರ್ಣ, ಅಂದ್ರೆ ಇದೆಲ್ಲದಕ್ಕೂ ಕೂಡ ಅವನು ಸದಸ್ಯ ಏನು ಮಾಹಿತಿಯನ್ನು ನೀಡ್ತಾನೆ ಆ ಮಾಹಿತಿಗಳನ್ನ ಆಧಾರ ಇಟ್ಟುಕೊಂಡು ನಾವು ಮಾಹಿತಿಗಳನ್ನ ತುಂಬುತ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ್ದನ್ನು ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. 42ನೇ ಪ್ರಶ್ನೆ, ಕುಟುಂಬದ ಸಾಲದ ಉದ್ದೇಶ. ಯಾವ ಉದ್ದೇಶಕ್ಕೋಸ್ಕರ? ಮದುವೆಗೋಸ್ಕರ ಪಡೆಯಲಾಗಿತ್ತು, ಅಥವಾ ಶಿಕ್ಷಣಕ್ಕೋಸ್ಕರ ಪಡೆಯಲಾಗಿತ್ತು, ಗೃಹೋಪಯೋಗಿ ವಸ್ತುಗಳ ಖರೀದಿ ಮಾಡಲಿಕ್ಕೆ ಪಡೆಯಲಾಗಿತ್ತು, ಯಾವ ಮೂಲಗಳಿಂದ? ಸಹಕಾರ ಸಂಘನ, ಅಭಿವೃದ್ಧಿ ನಿಗಮಗಳ, ಖಾಸಗಿ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಪಡೆಯಲಾಯಿತು ಅಂತಕ್ಕಂಥದ್ದು. 43ನೇ ಪ್ರಶ್ನೆ, ಕುಟುಂಬ ಹೊಂದಿರುವ ಜಾನುವಾರುಗಳ ಸಂಖ್ಯೆಗಳನ್ನ ನಾವು ಇಲ್ಲಿ ನೋಡಿ, ಏನೇನು ಹಸು, ಎತ್ತು, ಎಮ್ಮೆ, ಕುರಿ, ಒಟ್ಟಾರೆ ಆ ಜಾನುವಾರುಗಳ ಸಂಖ್ಯೆ ಎಷ್ಟಿದಾವೆ ಅಂತೇಳಿ ನಾವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀವಿ. ಕೃಷಿ ಸಂಬಂಧಿತ ಚಟುವಟಿಕೆಗಳು, ಬೇರೆ ಏನ್ ಮಾಡ್ತಾರೆ? ಹೈನುಗಾರಿಕೆ ಮಾಡ್ತಾರ, ಮೀನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ, ಕೋಳಿ, ಮೊಲ, ಇದಕ್ಕೆ ಸಂಬಂಧಪಟ್ಟಂತ ಕಾಲಂ 44ರಲ್ಲಿ ಬರುತ್ತೆ. ಇನ್ನು 45 ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿದಂತೆ. ಒಟ್ಟಾರೆ 41ನೇ ಪ್ರಶ್ನೆಯಿಂದ 60ನೇ ಪ್ರಶ್ನೆ ಇದೆ. ಇದು ಹೌಸ್ ಹೋಲ್ಡ್ ಸರ್ವೆ ಆಗಿರುತ್ತೆ. ಅಂದ್ರೆ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತೆ, ಇಂಡಿವಿಜುವಲ್ ಆಗಿರೋದಿಲ್ಲ. ಇಡೀ ಕುಟುಂಬ ಹೊಂದಿರತಕ್ಕಂಥ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕಾಲಂ 45 ಬರುತ್ತೆ. 46 ಕುಟುಂಬ ಹೊಂದಿರುವ ಚರಾಸ್ತಿ, ಏನು ಬೈಸಿಕಲ್, ದ್ವಿಚಕ್ರ ವಾಹನ, ಏನೇನು ಇಲ್ಲೆಲ್ಲದೂ ಕೂಡ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಕಾಣುತ್ತೆ. ಅಂಥವು ಇದಾವ, ಇದ್ರೆ ಎಷ್ಟು ಅಂತ ಹೇಳಿ. ಒಂದು ವೇಳೆ ಇಲ್ಲ ಅಂದ್ರೆ ಅದು 0 ಅಂತೇಳಿ ಕಾಲಂ 46ಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಏನೇನು? ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನದ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಅಲ್ಲಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಒಂದು ಸಹಾಯಧನ, ಪ್ರೋತ್ಸಾಹಧನಗಳು ಮತ್ತು ಪ್ರೋತ್ಸಾಹಕ ಯೋಜನೆಗಳಿಂದ ನೆರವನ್ನು ಪಡೆದಿದ್ದಾರೆ ಎಂಬತಕ್ಕಂಥದ್ದನ್ನ ಕಾಲಂ ನಂಬರ್ 47ರಲ್ಲಿ ಬರುತ್ತೆ. ನೋಡಿ, ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂತೇಳಿ, ಅದು ಗ್ರಾಮೀಣನ ಅಥವಾ ನಗರ, ವಾಸ ಇರುವ ಮನೆಯ ವಿಧ ಯಾವ ರೀತಿ, ಕಚ್ಚನ, ಪಕ್ಕನ, ಕುಡಿಯುವ ನೀರಿನ ಮೂಲ ಎಲ್ಲಿಂದ ಪಡೀತಾರ ಅಂತೇಳಿ ಈ 49ರಿಂದ 48ರಿಂದ 51ರವರೆಗೂ ಕೂಡ ಈ ಪ್ರಶ್ನೆಗಳು ಈಜಿ ಇರುತ್ತೆ. ಎಲ್ಲ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತಕ್ಕಂಥದ್ದು ಅಷ್ಟೇನೆ. ಸೌಲಭ್ಯಗಳು, ಏನೇನು ಸೌಲಭ್ಯಗಳು ಇದಾವೆ ಅಂತೇಳಿ. ಇದು ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇದು 60ನೇ ಪ್ರಶ್ನೆ ಆದ ನಂತರದಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ಈ ಕೆಳಗಿನ ಪೇಜ್ ಬರುತ್ತದೆ. ನೋಡಿ, ಈ ರೀತಿ ಪ್ರತಿಯೊಬ್ಬರದು ಕೂಡ ಮಾಹಿತಿ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸಬ್ಮಿಟ್ ಸರ್ವೆ, ಇದೆಲ್ಲದೂ ಕೂಡ ಕಂಪ್ಲೀಟ್ ಆಯ್ತು. ನೋಡಿ, ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ತಿದ್ದೀರಿ, ಆ ಮನೆಯಲ್ಲಿದ್ದಂಥ ಎಲ್ಲರದು ಇಲ್ಲಿ ಕೇವಲ ಒಬ್ಬರು ತೋರಿಸ್ತಾ ಇದೆ. ಎಷ್ಟು ಜನ ಇದ್ರು? 3 ಜನ ಇದ್ರು, 5 ಜನ ಇದ್ರು, ಎಲ್ಲರ ಹೆಸರಿನ ಮುಂದೆ ಈ ರೀತಿ ಕಂಪ್ಲೀಟೆಡ್ ಅಂತ ಹೇಳಿ ಬರುತ್ತೆ. ನಂತರ ಕೆಳಗಡೆ ಹೌಸ್ ಹೋಲ್ಡ್ ಸರ್ವೆ ಇದೆಯಲ್ಲ, ಹೌಸ್ ಹೋಲ್ಡ್ ಸರ್ವೆ ಮೇಲೂ ಕೂಡ ಮುಂಭಾಗದಲ್ಲಿ ಕೂಡ ಈ ತರ ಕಂಪ್ಲೀಟೆಡ್ ಅಂತ ಹೇಳಿ ಬರುತ್ತೆ. ಆಗ ಅಲ್ಲಿಗೆ ನಮ್ದು ಸರ್ವೆ ಮುಗೀತು ಅಂತೇಳಿ ಆಗ ಸಬ್ಮಿಟ್ ಅಂತೇಳಿ ಕೊಡ್ಬೇಕಾಗತ್ತೆ. ನೋಡಿ, ಈ ಫೈನಲ್ ಸಬ್ಮಿಟ್ ಅನ್ನ ಕೊಡೋದಕ್ಕಿಂತ ಮೊದಲು ನಾವು ಏನು ಇದುವರೆಗೂ ಮಾಹಿತಿಗಳನ್ನ ತುಂಬಿದ್ವು ಅದೆಲ್ಲದೂ ಕೂಡ ಪ್ರಿವ್ಯೂ ಆಗುತ್ತೆ. ಅಂದ್ರೆ ಮತ್ತೊಮ್ಮೆ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಏನಾದ್ರೂ ಮಾಹಿತಿಗಳು ತಪ್ಪಾಗಿದ್ರೆ ಅದೇನಾದ್ರು ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮೊದಲು ಪೂರ್ತಿ ಮಾಹಿತಿಯನ್ನು ನೋಡಿದ ನಂತರದಲ್ಲಿ ನಾವು ಫೈನಲ್ ಸಬ್ಮಿಟ್ ಅನ್ನು ಕೊಡಬೇಕಾಗತ್ತೆ. ಆಗ ಒಂದು ID ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರ್ತಕ್ಕಂಥ ಐಡಿಯನ್ನ ಸ್ವಯಂ ದೃಢೀಕರಣ ಪತ್ರದ ಮೇಲೆ ನಾವು ಏನು ಬರೆದು ಅದನ್ನು ಕೂಡ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ನೀವು ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮೊದಲು ಸ್ವಯಂ ದೃಢೀಕರಣ ಪತ್ರ ಅಂತ ಹೇಳಿ ಬರುತ್ತೆ. ನಿಮ್ಗೆ ಯಾರು ಮಾಹಿತಿಯನ್ನ ನೀಡಿರ್ತಾರೆ ಅಂಥವರ ಹೆಸರನ್ನ ಇಲ್ಲಿಗೆ ನಾವು ಬರಿಬೇಕಾಗತ್ತೆ. ಆದ ನಂತರದಲ್ಲಿ ಮಾಹಿತಿ ನೀಡಿದವರ ಮೊಬೈಲ್ ಸಂಖ್ಯೆಯನ್ನ ಬರಿಬೇಕಾಗತ್ತೆ. ಒಂದು ವೇಳೆ ಅವ್ರ ಮೊಬೈಲ್ ಸಂಖ್ಯೆ ಇಲ್ಲ ಅಂತ ಅಂದ್ರೆ, ಒಂದು ವೇಳೆ ಅವ್ರ ಮೊಬೈಲ್ ಸಂಖ್ಯೆನ ಕೊಡೋದಿಕ್ಕೆ ಒಪ್ಪಲಿಲ್ಲ ಅಂತಂದಾಗ ಕೊಡೋದಿಕ್ಕೆ ಒಪ್ಪಿರೋದಿಲ್ಲ ಅಂತಕ್ಕಂತ ಹೇಳಿ ಗಣತಿದಾರರು ಬರೆದು ನಂತರ ಸಮೀಕ್ಷೆಯಲ್ಲಿ ಭಾಗವಹಿಸಿ
ಮಾಹಿತಿ ಒದಗಿಸಿದವರ ಸಹಿ, ಗಣತಿದಾರರ ಸಹಿ, ಸ್ಥಳ, ದಿನಾಂಕ ಇದನ್ನ ಫೋಟೋ ಹೊಡ್ಕೊಂಡು ಅಪ್ಲೋಡ್ ಮಾಡಬೇಕು. ಈ ತರದ ಒಂದು ID ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆದ ನಂತರದಲ್ಲಿ ಏನು ಸ್ವಯಂ ದೃಢೀಕರಣ ಪತ್ರ ಇರುತ್ತೆ, ಸ್ವಯಂ ದೃಢೀಕರಣ ಪತ್ರನ ಫೋಟೋ ಹೊಡೆದು ಅಪ್ಲೋಡ್ ಕೊಡ್ತೀವಿ, ಸಬ್ಮಿಟ್ ಅಂತೇಳಿ ಕೊಡ್ತೀವಿ. ಸಬ್ಮಿಟ್ ಆದ ನಂತರದಲ್ಲಿ ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ID ಅಂತೇಳಿ ಇಲ್ಲಿ ತೋರಿಸುತ್ತೆ. ಅಪ್ಲಿಕೇಶನ್ ID ಅಂತೇಳಿ ತೋರಿಸುತ್ತೆ. ಅಲ್ಲಿಗೆ ಆ ಒಂದು ಕುಟುಂಬದ ಸರ್ವೆ ಮುಕ್ತಾಯ ಆಗುತ್ತೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಸರ್ವೆಗೆ ಸಂಬಂಧಪಟ್ಟಂತ ಸಾಕಷ್ಟು ಗೊಂದಲಗಳಿಗೆ ಪರಿಹಾರ ನೀಡತಕ್ಕಂತ ಮತ್ತೊಂದು ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.